ಪ್ರಭಾವದಿಂದಾಗಿ ಅದು ಯಾಕೋ ಜೀವ ಹಿಡಿತಾ ಇಲ್ಲ, ಜೀವ ಬಿಡ್ತಾ ಇದೆ ಅನ್ನುವಂಥ ಮಾತುಗಳನ್ನ ಭಾಳಷ್ಟು ಜನ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಆದ್ರೆ ಅದು ಇತ್ತೀಚೆಗೆ ಒಂದು ಸ್ವಲ್ಪ ಇಲ್ಲಪ್ಪ ಇನ್ನೂ ಇಂಪ್ರೂವ್ಮೆಂಟ್ ಅದ ಅನ್ನುವಂಥ ಭರವಸೆಯನ್ನು ಮೂಡಿಸ್ತಾ ಇದೆ. ಅದನ್ನು ಕೆಲಸವನ್ನು ನಮ್ಮ ಸರ್ಕಾರಗಳು ಮಾಡಬೇಕಾಗದು. ಅಲ್ಲಿ ಮಹಾರಾಷ್ಟ್ರ ಸರ್ಕಾರವೂ ಸಹಿತ ತಮ್ಮ ಮರಾಠಿನ ಬೆಳೆಸೋ ಜೊತೆಗೆ ಕನ್ನಡದ ಮೇಲೆ ಪ್ರೀತಿಯಿಂದ ಕನ್ನಡಿಗರನ್ನು ಸಹಿತ ಅಲ್ಲಿ ಅವ್ರ ಭಾಷೆ ಉಳಿಸುವಂಥ ಕೆಲಸವನ್ನು ಅವರು ಮಾಡಬೇಕಾಗಿದೆ. ಇದು ನಾವು ತಿಳ್ಕೊಂಡು ಮಾಡುವಂಥ ಕೆಲಸ ರೀ. ಇತ್ತೀಚೆಗೆ ಸ್ವಲ್ಪ ಡೆವಲಪ್ಮೆಂಟ್ ಚಲೋ ಆಗಲಿಕ್ಕೆ ಅಂತ ಅನ್ನಿಸ್ತದೆ. ಯಾಕೆ 60-70 ದಶಕದಲ್ಲಂತೂ ಒಂದು ಯುದ್ಧಕ್ಕೆ ಹೋದಂಗೆ ಆಗಿಬಿಡ್ತೈತೆ. ನಾವು ಇಲ್ಲೇ ಬೆಳಗಾವಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಮ್ಯಾಲಿನ ಮೇಲೆ ಇದು ಮರಾಠಿ ಮತ್ತು ಕನ್ನಡದ ಏನು ಪ್ರಾಬ್ಲಮ್ ಅದು ಏನಂತೇಳಿ ಅದೇ ರೀತಿ ಕಾಸರಗೋಡಿಗೂ ಸಹಿತ ಹಂಗೆ ಆಗಿದ್ದು ಪರಿಸ್ಥಿತಿ. ಈ ಅಕ್ಕಲಕೋಟೆ ಏನಂದ್ರೆ ಅಕ್ಕಲಕೋಟೆ ಆಗಿರ್ಬೋದು, ಗುಡ್ಡಾಪುರ ಆಗಿರ್ಬೋದು. ಇವು ಗುಡ್ಡಾಪುರಕ್ಕೆ ಹೋದ್ರೆ ಇಷ್ಟು ಖುಷಿ ಅನ್ನಿಸ್ತದ. ಅಲ್ಲಿ ಹೋದ್ರೆ ಎಲ್ಲ ಕನ್ನಡಮಯಪ್ಪ ಅನ್ನುವಂಥ ಮರಾಠಿನೂ ಅಲ್ಲಿಲ್ಲ ಅಂತಲ್ಲ, ಕನ್ನಡ ಎಷ್ಟು ಚಂದ ಮಾತಾಡ್ತಾರೆ, ಒಂದು ಭಾಷೆನ ಎಷ್ಟು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಗುಡ್ಡಾಪುರದ ನಾವು ಎರಡೂ ಭಾಗದ ಜನರ ಒಂದು ಆರಾಧ್ಯ ದೈವ. ಹೀಗಾಗಿ ಮರಾಠಿಗರು ಮತ್ತು ಕನ್ನಡಿಗರು, ಅದರಲ್ಲೂ ಕನ್ನಡಿಗರು ಭಾಳ ಜನ ಹೋಗೋದ್ರಿಂದಾಗೆ ಇವತ್ತು ಒಂದು ಜೀವಂತಿಗೆ ಪಡಿತಾ ಇದೆ ಅದು. ಅದೇ ಕಾರಣ ನಮ್ಮಲ್ಲಿ ಮರಾಠಿಗರು ಸಾಕಷ್ಟು ಇಲ್ಲಿ ಎಲ್ಲವನ್ನ ಗುಡ್ಡಕ್ಕೆ ಎಲ್ಲಮ್ಮ ದೇವಸ್ಥಾನಕ್ಕೆ ಬರೋದ್ರಿಂದಾಗೆ ಸಹಜವಾಗಿ ಮರಾಠಿ ಮಾತಾಡುವಂಥ ಜನ, ಅಲ್ಲಿ ವ್ಯಾಪಾರ ಮಾಡುವಂಥವರೆಲ್ಲ ಮಾಡೋದ್ರಿಂದ ಮರಾಠಿಗೂ ಸಹ ಜೀವಂತಿಗೆ ಇಲ್ಲಿ ಸಿಕ್ಕಿದೆ. ಇದನ್ನ ಯಾಕೆ ಎತ್ತಿ ಹೇಳೋದಪ್ಪ ಅಂತಂದ್ರೆ ಮಾಧ್ಯಮದವ್ರ ಕೆಲಸ ಏನಪ್ಪ ಅಂದರೆ ಎರಡೂ ಭಾಷೆಗಳ ಜನರನ್ನು ಕೂಡಿಸುವಂಥದ್ದು, ಮನಸ್ಸನ್ನು ಬೆಸುವಂಥದ್ದು ಮಾಡಬೇಕಾಗಿದೆ. ಜೊತೆಗೆ ಸರ್ಕಾರಕ್ಕೆ ಒತ್ತಡ ಮಾಡಿ ಎರಡೂ ಭಾಷೆಗಳು, ಯಾಕಂದ್ರೆ ನಾವು ಒಂದು ತುತ್ತ ಅವ್ರಿಗೆ ಊಟ ಮಾಡಿದ್ರೆ ಅವ್ರು ನಮಗೊಂದು ತುತ್ತ ಊಟ ಮಾಡಿಸುವಂಥದ್ದು ಬರ್ತದೆ. ಒಬ್ಬರು ಕೂಡಿ ಊಟ ಮಾಡುವಂಥ ಒಂದು ಬೆಳೀಲಿ ಎನ್ನುವಂಥ ವಾತಾವರಣ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕರ್ನಾಟಕದಲ್ಲೇ ಅನೇಕ ಮನೆತನಗಳು ಹೆಣ್ಮಕ್ಳು ನಮ್ಮಲ್ಲಿ ಬಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಜನ ಅಲ್ಲಿ ಹೋಗಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ.